ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ನಾವು ಈಗ ಆಲ್ರೆಡಿ ಲ್ಯಾಂಡ್ ರಿಫಾರ್ಮ್ಸ್ ಟಾಪಿಕ್ ಮೇಲೆ 3 ಕ್ಲಾಸನ್ನು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಅದರಲ್ಲಿ ಮೇಜರ್ ಪೋರ್ಷನ್ ನಮ್ದು ಕವರ್ ಆಗಿದೆ. ಈಗ ನೆಕ್ಸ್ಟ್ ಲ್ಯಾಂಡ್ ರಿಫಾರ್ಮ್ಸಲ್ಲಿ ಈ ಟಾಪಿಕಲ್ಲಿ ಈ ಕ್ಲಾಸಲ್ಲಿ ಏನಂತಂದರೆ ಕಂಪ್ಲೀಟ್ ಈ ಟಾಪಿಕನ್ನು ಮುಗಿಸೋಕ್ಕೆ ಟ್ರೈ ಮಾಡೋಣ. ಇದರಲ್ಲಿ ಭೂದಾನ್ ಮೂಮೆಂಟ್, ಗ್ರಾಮದಾನ್ ಮೂಮೆಂಟ್ ಆ್ಯಂಡ್ ಮುಂದೆ ನಿಮಗೆ ಫಾರ್ಮರ್ ಮೂಮೆಂಟ್ಸ್ ಇನ್ ಕರ್ನಾಟಕ ಯಾವುದ್ಯಾವುದಾಗಿದೆ ಡಿಸ್ಕಷನ್ ಮಾಡೋಣ. ಅದಾದಮೇಲೆ ಡಿಜಿಟಲ್ ಲ್ಯಾಂಡ್ ರಿಫಾರ್ಮ್ಸ್ ರಿಲೇಟೆಡು ಡಿಜಿಟಲ್ ರಿಫಾರ್ಮ್ಸ್ ಏನೇನು ತಂದಿದ್ದಾರೆ ಅನ್ನೋ ಕ್ವಶನ್ಸ್ ಆಗುವಂಥ ಚಾನ್ಸಸ್ ಇದೆ. ಈಗ ಕ್ವಶನ್ ಪೇಪರ್ ಎವಲ್ಯೂಷನ್ ಆಗ್ತಿರೋದ್ರಿಂದ ಸೊ ಕ್ವಶನ್ ಪೇಪರ್ ಲೆವೆಲ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಈ ಥರ ಹೊಸ ಇನಿಷಿಯೇಟಿವ್ಸ್ ಏನೇನಿದೆ ಕೇಳ್ತಾರೆ. ಆಮೇಲೆ ಲ್ಯಾಂಡ್ ರಿಫಾರ್ಮ್ಸ್ ರಿಲೇಟೆಡ್ ಸ್ಕೀಮ್ಸ್ಗಳು ಕೂಡ ತುಂಬ ಸ್ಕೀಮ್ಸ್ಗಳು ಅನೌನ್ಸ್ ಆಗಿದೆ. ಈಗ ಸ್ವಾಮಿತ್ವ ಸ್ಕೀಮ್ ಅಂತ ಅನೌನ್ಸ್ ಆಗಿದೆ, ಅದ್ರ ಬಗ್ಗೆ ಡೀಟೇಲಾಗಿ ಗೊತ್ತಿರಬೇಕು. ಸ್ವಾವಲಂಬಿ ಸ್ಕೀಮ್ ಅಂತ ಕರ್ನಾಟಕದಿದೆ. ಆಮೇಲೆ ಅದರ್ ಲ್ಯಾಂಡ್ ರೆಕಾರ್ಡ್ಸ್ ರಿಲೇಟೆಡ್ ಏನೇನು ಸ್ಕೀಮ್ಸ್ಗಳಿದೆ ಇದೆಲ್ಲ ನಿಮ್ಗೆ ಲ್ಯಾಂಡ್ ರಿಫಾರ್ಮ್ಸದೇ ಪಾರ್ಟ್ ಆಗುತ್ತೆ. ಓಕೆ, ಅದನ್ನೆಲ್ಲ ಡಿಸ್ಕಷನ್ ಮಾಡಿ ಆಮೇಲೆ ಒಂದು ಸಾರಿ ಕಂಪ್ಲೀಟಾಗಿ ಪರ್ಸ್ನಾಲಿಟೀಸ್ ಆ್ಯಂಡ್ ಇಸ್ವಿಗಳು ಯಾವ್ಯಾವುದು ನಮಗೆ ಯೂಸ್ಫುಲ್ ಇದೆ, ಎಕ್ಸಾಮಿಗೆ ಬರುವಂಥ ಫ್ಯಾಕ್ಟರ್ಸ್ ಏನೇನಿದೆ ಅದನ್ನೆಲ್ಲ ಡಿಸ್ಕಷನ್ ಮಾಡಿ ಈ ಕ್ಲಾಸನ್ನು ವೈಂಡ್ ಅಪ್ ಮಾಡೋಣ. ಓಕೆ, ಒಂದು ಕ್ವಿಕ್ಕಾಗಿ ಔಟ್ಲುಕ್ ಕೊಟ್ಟಿದ್ದೀನಿ ಇದ್ರದ್ದು. ಸೊ ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಮ್ಮದು ಭೂದಾನ್ ಆ್ಯಂಡ್ ಗ್ರಾಮದಾನ್ ಮೂಮೆಂಟು. ಈ ಭೂದಾನ್ ಗ್ರಾಮದಾನ್ ಮೂಮೆಂಟ್ ನಿಮಗೆಲ್ಲ ಗೊತ್ತಿರುತ್ತೆ. ವಿನೋಬಾ ಭಾವೆ ಅವರು ಭೂದಾನ್ ಆ್ಯಂಡ್ ಗ್ರಾಮದಾನ್ ಮೂಮೆಂಟ್ದು ಹರಿಕಾರರು ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಕ್ವಶನ್ ಇದರಲ್ಲಿ ಏನು ಕೇಳ್ತಾರೆ ಅಂದರೆ ಫಸ್ಟು ವಿನೋಬಾ ಭಾವೆ ಅಂತ ಗೊತ್ತಿರಬೇಕು. ಆಮೇಲೆ ಇದು ಎಲ್ಲಿ ಲಾಂಚ್ ಆಯಿತು ಅಂತ ಕೇಳ್ತಾರೆ. ಈಗ ಭೂದಾನ್ ಮೂಮೆಂಟಲ್ಲಿ ಎಲ್ಲಿಗೆ ಯಾವ ಊರಲ್ಲಿ ಲಾಂಚ್ ಆಯಿತು ಅಂತಂದರೆ ಪೋಚಂಪಲ್ಲಿ ಅನ್ನೋ ಒಂದು ಊರಲ್ಲಿ ಲಾಂಚ್ ಆಗಿದೆ. ಇದು ತೆಲಂಗಾಣದಲ್ಲಿದೆ. ಓಕೆ, ಯಾವಾಗ ಇಸ್ವಿ ಗೊತ್ತಿರಬೇಕು, 1951ನಲ್ಲಿ ಪೋಚಂಪಲ್ಲಿ ವಿನೋಬಾ ಭಾವೆ 1951. ಓಕೆ, ಇದು ಏನು ನಾನ್ ವೈಲೆಂಟ್ ರೆವಲ್ಯೂಷನ್. ಇದು ಅಂದರೆ ಅಹಿಂಸಾತ್ಮಕವಾಗಿ ನಡೆದಿರುವಂಥ ರೆವಲ್ಯೂಷನ್. ಲ್ಯಾಂಡ್ ರಿಫಾರ್ಮ್ಸ್ ಏನಾಗಿರುತ್ತೆ ಇಂಡಿಯಾದಲ್ಲಿ ಲ್ಯಾಂಡ್ ರಿಫಾರ್ಮ್ಸು. ಸೊ ಲ್ಯಾಂಡನ್ನು ಫೋರ್ಸ್ಫುಲಿ ಎವಿಕ್ಟ್ ಮಾಡಿ ಅಥವಾ ಫೋರ್ಸ್ಫುಲಿ ಟ್ರಾನ್ಸ್ಫರ್ ಮಾಡೋದಕ್ಕೆ ವೈಲೆನ್ಸ್ ಇನ್ವಾಲ್ವ್ ಆಗ್ತಾ ಇರುತ್ತೆ. ಸೊ ಅದನ್ನು ಹೋಗಲಾಡ್ಸೋಕ್ಕೆ ಗಾಂಧಿವಾದಿಯಾದಂಥ ವಿನೋಬಾ ಭಾವೆ ಅವರು ಏನು ಮಾಡ್ತಾರೆ ಅಂತಂದರೆ ನಿಮಗೆ ನಾನ್ ವೈಲೆನ್ಸ್ ಮೆಥಡಿಂದ ಗಾಂಧಿಯನ್ ಐಡಿಯಾಲಜಿ ಮೇಲೆ ಜಮೀನ್ದಾರರ ಮನವೊಲಿಸಿ ಅಥವಾ ದೊಡ್ಡ ಲ್ಯಾಂಡ್ ಯಾರ ಹತ್ರ ಇರುತ್ತೆ ಅವರ ಮನವೊಲಿಸಿ ಅವರೇ ತಮ್ಮ ಸ್ವ ಇಚ್ಛೆಯಿಂದ ಈ ಲ್ಯಾಂಡ್ ಇಲ್ಲದೇ ಇರೋರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಂದು ಮೆಥಡನ್ನು ಮಾಡ್ತಾರೆ. ಅದೇ ಭೂದಾನ ಮೂಮೆಂಟ್. ನಿಮಗೆ ಹೆಸರಲ್ಲೇ ಅರ್ಥ ಇದೆ, ಭೂದಾನ ಅಂತ. ಓಕೆ, ಇದ್ರದ್ದು ಮೇನ್ ಬೇಸಿಕ್ ಥೀಮ್ ಇದು. ಸೊ ಇದ್ರ ಮೇಲೆ ನಿಮ್ಗೆ ಜಾಸ್ತಿ ಇದ್ರದ್ದೆಲ್ಲ ಡಿಸ್ಕಷನ್ ಮಾಡಿದ್ರೂ ಯೂಸ್ ಇಲ್ಲ. ನಿಮಗೆ ಅದು ಎಕ್ಸಾಮಿಗೆ ಈ 3-4 ರಿಲೆವೆಂಟ್ ಪಾಯಿಂಟ್ ಮಾತ್ರ ಕೇಳ್ತಾರೆ. ಅದೇ ಥರ ಗ್ರಾಮದಾನ್ ಮೂಮೆಂಟ್ ಯಾವಾಗ ಲಾಂಚ್ ಆಯಿತು, 1952ಅಲ್ಲಿ ಲಾಂಚ್ ಆಗಿದೆ. 51ನಲ್ಲಿ ನಿಮಗೆ ಭೂದಾನ್ ಮೂಮೆಂಟ್ ಲಾಂಚ್ ಆಯಿತು. ಗ್ರಾಮದಾನ್ ಮೂಮೆಂಟಲ್ಲಿ ಒಂದು ಫ್ಯಾಕ್ಟ್ರಿ ಏನು ನೆನ್ಪಿಟ್ಕೋಬೇಕು ಅಂದರೆ ಯಾವುದಾದ್ರೂ ಒಂದು ವಿಲೇಜಲ್ಲಿ, ಯಾವುದಾದ್ರೂ ಒಂದು ಊರಲ್ಲಿ 75% ರೆಸಿಡೆಂಟ್ಗಳು ಅಂದರೆ ಆ ಊರಲ್ಲಿರುವಂಥ 75%, ಮೋರ್ ದೆನ್ 75% ಜನರು ಆ ಊರಿಗೆ ಸಂಬಂಧಪಟ್ಟಂಥ ಈ 51%ಗಿಂತ ಲ್ಯಾಂಡನ್ನು ಅವರೇನಾದ್ರು ರಿಟರ್ನ್ ಫಾರ್ಮೆಟಲ್ಲಿ ಕೊಡೋದಕ್ಕೆ ರೆಡಿ ಇದ್ದರೆ ಆ ಊರನ್ನು ಗ್ರಾಮದಾನ್ ಅಂತ ಕರೀತಾರೆ. ಇಲ್ಲಿ ಭೂದಾನ್ ಮೇಲೆ ನೋಡಿದ್ವಿ ಅಂದರೆ ಭೂಮಿ ಮಾತ್ರ ಟ್ರಾನ್ಸ್ಫರ್. ಇಲ್ಲೇನಾಗುತ್ತೆ, ಇಡೀ ಒಂದು ಗ್ರಾಮವನ್ನೇ ಅಂದರೆ ಅಲ್ಲಿರುವಂಥ ಒಂದು ಕಂಪ್ಲೀಟ್ ಲ್ಯಾಂಡನ್ನೇ ಡೊನೇಷನಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಈ ಲ್ಯಾಂಡ್ ಯಾರಿಗಿರಲ್ಲ ಅಲ್ಲಿ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಮೆಥಡಾಲಜಿ ಇದಾಗಿರುತ್ತೆ. ಸೊ ಗ್ರಾಮದಾನ್ ಮೂಮೆಂಟಲ್ಲಿ 1952ಅಲ್ಲಿ ಲಾಂಚ್ ಆಗುತ್ತೆ. ಇದನ್ನು ಕೂಡ ವಿನೋಬಾ ಭಾವೆ ಅವರು ಮಾಡ್ತಾರೆ. ಓಕೆ, ಆಲ್ ಲ್ಯಾಂಡ್ ಬಿಕಮ್ಸ್ ಪ್ರಾಪರ್ಟಿ ಆಫ್ ಗ್ರಾಮ್ ಸಂಘ್ ಅಂತ ಆಗುತ್ತೆ. ಅಂದರೆ ಯಾರ್ಯಾರು ಇದು ಏನು ಲ್ಯಾಂಡ್ ಈ ಕ್ರೈಟೀರಿಯಾ ಅಗ್ರಿ ಆದರೆ ಎಲ್ಲ ಲ್ಯಾಂಡು ಈ ಗ್ರಾಮ್ ಸಂಘಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿಂದ ಏನಾಗುತ್ತೆ, ಲ್ಯಾಂಡ್ಲೆಸ್ ಲೇಬರ್ಸಿಗೆ ಇದು ಡಿವೈಡ್ ಆಗ್ತಾ ಹೋಗುತ್ತೆ. ಓಕೆ, ಇದು ಎಲ್ಲಿ ಲಾಂಚ್ ಆಯಿತು ಫಸ್ಟ್ ಟೈಮ್ ಅಂತ ಕೇಳ್ತಾರೆ. ಮಾಗ್ರೋತ್ ಅಂತ ಒಂದು ಊರಿದೆ, ಹರಿಪುರ ಅಂತನೋ ಒಂದು ಡಿಸ್ಟಿಕಲ್ಲಿ. ಸೊ ಇದು UPಯಲ್ಲಿ ಬರುತ್ತೆ. ಈ ಊರಲ್ಲಿ ಲಾಂಚ್ ಆಯಿತು ಇದು ಗ್ರಾಮದಾನ್. ಭೂದಾನ್ ಎಲ್ಲಿ ಲಾಂಚ್ ಆಗಿತ್ತು, ಪೋಚಂಪಲ್ಲಿಯಲ್ಲಿ. ಇದು ಮಾಗ್ರೋತ್ ಅಂತ ಒಂದು ಊರಿದೆ, ಅಲ್ಲಿ ಲಾಂಚ್ ಆಗಿದೆ. ಸೊ ಇವೆರಡು ಇಷ್ಟು ಪಾಯಿಂಟ್ ಮಾತ್ರ ನೆನ್ಪಿಟ್ಕೊಳ್ಳಿ ಸಾಕು. ಭೂದಾನ್ ಗ್ರಾಮದಾನ್ ಬಗ್ಗೆ ಜಾಸ್ತಿ ನೀವು ರಿಸರ್ಚ್ ಮಾಡಿದ್ರು ಏನು ಯೂಸ್ ಇಲ್ಲ. ಬಟ್ ನೀವು KS ಏನಾದ್ರು ಮೇನ್ಸ್ ಬರಿತಾ ಇದ್ದರೆ ನಿಮಗೆ ಲ್ಯಾಂಡ್ ರಿಫಾರ್ಮ್ಸ್ ಟಾಪಿಕ್ ಡೆಪ್ತ್ ಆಗಿರೋದ್ರಿಂದ ಭೂದಾನ್ ಆ್ಯಂಡ್ ಗ್ರಾಮದಾನ್ ಮೂಮೆಂಟು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಫಾರ್ಮರ್ ಮೂಮೆಂಟ್ಸ್ ಇನ್ ಕರ್ನಾಟಕ ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಇದು ಕೂಡ ಅಂಕೋಲಾ ಗೇಣಿ ಫಾರ್ಮರ್ಸ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಫಸ್ಟ್ ಕ್ಲಾಸಲ್ಲೇ. 1930ಅಲ್ಲಿ ಲಾಂಚ್ ಆಗುತ್ತೆ. ಯಾರು ಮಾಡ್ತಾರೆ, ದಿನಕರ್ ದೇಸಾಯಿ ಅವರು. ಆಮೇಲೆ ಕಾಗೋಡು ಸತ್ಯಾಗ್ರಹದ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. 1951ಅಲ್ಲಿ ಲಾಂಚ್ ಆಗುತ್ತೆ. ಇದರದ್ದು ಲೀಡ್ರ್ ಯಾರಾಗಿರ್ತಾರೆ, H ಗಣಪತಿಯಪ್ಪ ಆಗಿರ್ತಾರೆ. ಶಾಂತವೇರಿ ಗೋಪಾಲಗೌಡ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಇನ್ನೊಬ್ರು ಯಾರು ನಿಮಗೆ ಗೊತ್ತಿರುತ್ತೆ, ನ್ಯಾಷನಲ್ ಲೆವೆಲ್ ಸೋಷಿಯಲ್ ರಿಫಾರ್ಮರ್ ರಾಮ್ ಮನೋಹರ್ ಲೋಹಿಯಾ ಅವರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಓಕೆ, ಆಮೇಲೆ ಇದು ಕೆಲವೊಂದು ನಿಮಗೆ ರೈತರ ಚಳವಳಿಗಳ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಇದೆ. ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್, ಒಂದು ಸಾರಿ ನೋಡ್ಕೊಂಡಿರಿ ಅಷ್ಟೇ. ಓಕೆ,
ಕಳಸಾ ಬಂಡೂರಿ ಬಗ್ಗೆ ಗೊತ್ತಿರ್ಬೋದು ನಿಮಗೆ. ಕಳಸಾ ಬಂಡೂರಿ ಮಲಪ್ರಭಾ ಬೇಸಿನಲ್ಲಿರುವಂಥ ನದಿಗಳದ್ದು. ಓಕೆ, 3.9 TMC ಇದೇನು ಕರ್ನಾಟಕ ಮತ್ತು ಗೋವಾ ನಡುವೆ ಇರುವಂಥ ಡಿಸ್ಪ್ಯೂಟ್ ಇದು. ಓಕೆ, ಇದನ್ನು ನೀವು ಡೀಟೇಲಾಗಿ ಜಿಯೋಗ್ರಫಿಲಿ ಕೂಡ ಓದಿ. ಸೊ ಈ ನದಿಗಳ ಬಗ್ಗೆ ಡಿಸ್ಪ್ಯೂಟ್ಸ್ ಏನಿದೆ ಅಂತ ತಿಳ್ಕೊಳ್ಳಿ. ಮಹದಾಯಿ ನದಿಯ ಡಿಸ್ಪ್ಯೂಟ್ ಇದು. ಯೂನಿಯನ್ ಜಲಶಕ್ತಿ ಮಿನಿಸ್ಟ್ರಿ ಇದನ್ನು ಅಪ್ರೂವಲ್ ಕೊಟ್ಟಿದೆ. ಸೊ ಅದರ ರಿಲೇಟೆಡ್ ಇನ್ಫಾರ್ಮೇಷನ್ ನೋಡಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ನಿಮಗೆ ಡಿಜಿಟಲ್ ಲ್ಯಾಂಡ್ ರೆಕಾರ್ಡ್ಸ್ ರಿಲೇಟೆಡ್ಡು ಕೆಲವೊಂದು ಪೋರ್ಟಲ್ಗಳಿದೆ ಅಥವಾ ಸ್ಕೀಮ್ಗಳಿದೆ, ಅದ್ರ ಬಗ್ಗೆ ನೋಡೋಣ. ಓಕೆ, ಫಸ್ಟ್ ಒನ್ನು ಮೇಜರ್ ಪಾಯಿಂಟ್, ಭೂಮಿ ಅನ್ನೋದು ಒಂದು ಪೋರ್ಟಲ್ ಇದೆ, ಆನ್ಲೈನ್ ಪೋರ್ಟಲ್ ಇದು. ಇದೇನು ಮಾಡುತ್ತೆ ಅಂದರೆ ಫಾರ್ ಡೆಲಿವರಿ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಇನ್ ಕರ್ನಾಟಕ. ಯಾವಾಗ 2000 ಲಾಂಚ್ ಆಗಿದೆ. ಇದೇನು ಮಾಡುತ್ತೆ, ಈ ಪೋರ್ಟಲಲ್ಲಿ ನಿಮಗೆ ಕಂಪ್ಯೂಟರೈಸ್ಡ್ ಲ್ಯಾಂಡ್ ಓನರ್ಶಿಪ್ ಸಿಗುತ್ತೆ. ಅಂದರೆ ಎಲ್ಲ ಲ್ಯಾಂಡ್ ರೆಕಾರ್ಡ್ಸ್ ಏನಿದೆ ಅದನ್ನು ಕಂಪ್ಯೂಟರೈಸ್ ಮಾಡ್ತಾಯಿದ್ದಾರೆ. ಓಕೆ, ಇದನ್ನು ಟ್ರಾನ್ಸ್ಪರೆನ್ಸಿ ಇನ್ಕ್ರೀಸ್ ಮಾಡೋದಕ್ಕೆ, ಅದು ಲ್ಯಾಂಡ್ ರಿಲೇಟೆಡ್ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಭೂಮಿ ಯೋಜನಾ ಡಿಜಿಟೈಸ್ ಲ್ಯಾಂಡ್ ಇವನ್ ಬಿಫೋರ್ ಸೆಂಟ್ರಲ್ ಗೌರ್ಮೆಂಟು ಡಿಜಿಟಲ್ ಲ್ಯಾಂಡ್ ರೆಕಾರ್ಡ್ಸ್ ಅನ್ನೋ ಒಂದು ಸ್ಕೀಮ್ ಲಾಂಚ್ ಮಾಡಿತ್ತು. ಅದಕ್ಕಿಂತ ಮುಂಚೆನೇ ಈ ಭೂಮಿ ಪೋರ್ಟಲಿಂದ ಕರ್ನಾಟಕ ಗೌರ್ಮೆಂಟು ಲ್ಯಾಂಡ್ ರೆಕಾರ್ಡ್ಸ್ ಡಿಜಿಟಲೈಸೇಷನ್ ಪ್ರೋಗ್ರಾಮನ್ನು ತೊಗೊಂಬಂದಿದೆ. ಅದಾದಮೇಲೆ ಭೂಮಿ ಮಾನಿಟರಿಂಗ್ ಸೆಲ್ ಅಂತ ಒಂದಿದೆ. ಸೊ ಇದ್ರ ರಿಲೇಟೆಡೇ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪೋರ್ಟಲ್ ಇದು. ಸೇಮ್ ಥಿಂಗ್, ಲ್ಯಾಂಡ್ ರಿಲೇಟೆಡ್ ಇನ್ಫಾರ್ಮೇಷನ್ನೇ ಸಿಗುತ್ತೆ ನಿಮಗೆ. ಇನ್ನೊಂದು CLWS ಅಂತ ಒಂದು ಪೋರ್ಟಲ್ ಇದೆ. ಇದೇನು ಕ್ರಾಪ್ ಲೋನ್ ವೇವರ್ ಸಿಸ್ಟಮ್. ಇದು ನಿಮಗೆ ಏನಾದ್ರು ಕ್ರಾಪ್ಸ್ ಫೇಲ್ಯೂರ್ ಆರ್ ಕ್ರಾಪ್ ರಿಲೇಟೆಡ್ ಏನಾದ್ರು ನಿಮಗೆ ಒನ್ ಟೈಮ್ ಪೇಮೆಂಟ್ ಆಗಬೇಕಿದ್ರೆ, ಆನ್ಲೈನ್ ಪೇಮೆಂಟ್ ಆಗಬೇಕಿದ್ರೆ, ಆಧಾರ್ ರಿಲೇಟೆಡ್ ಪೇಮೆಂಟ್ ಆಗಬೇಕಿದ್ರೆ, ಸೊ ಇಲ್ಲಿ ಒನ್ ಟೈಮ್ ಟ್ರಾನ್ಸ್ಫರ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಏನಿರುತ್ತೆ DBT, ಸೊ ಇದಾಗೋದಕ್ಕೆ ನಿಮಗೆ ಈ ಕ್ರಾಪ್ ಲೋನ್ ವೇವರ್ ಸಿಸ್ಟಮಲ್ಲಿ ಅದನ್ನ ಅನಾಲಿಸಿಸ್ ಮಾಡಿ ಅಲ್ಲಿಂದ ಪೇಮೆಂಟ್ ಆಗುತ್ತೆ. ಓಕೆ, ಈ ಮೂರರಲ್ಲಿ ನಿಮಗೆ ಈ ಭೂಮಿ ಗೊತ್ತಿದ್ದರೆ ಈ ಮೂರು ಪರವಾಗಿಲ್ಲ, ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಬಟ್ ದಿಶಾಂಕ್ ಆ್ಯಪ್ ಏನಿದೆ, ದಿಶಾಂಕ್ ಆ್ಯಪು, ಸೊ ಇದು ತುಂಬ ಇಂಪಾರ್ಟೆಂಟ್ ಆ್ಯಪು ನಿಮಗೆ. ದಿಶಾಂಕ್ ಆ್ಯಪ್ ಏನಿದೆ, ಈ ದಿಶಾಂಕ್ ಆ್ಯಪ್ ಏನು ಅಂತ ಕೇಳ್ತಾರೆ. ಇಟ್ ಈಸ್ ಡೆವಲಪ್ಡ್ ಬೈ ಕರ್ನಾಟಕ, ಈಸಿ ಆ್ಯಕ್ಸೆಸ್ ಟು ಲ್ಯಾಂಡ್ ರೆಕಾರ್ಡ್ಸ್ ಆ್ಯಂಡ್ ಸರ್ವೆ ನಂಬರ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ನಿಮಗೆ ಲ್ಯಾಂಡ್ ರೆಕಾರ್ಡ್ಸ್ ಎಲ್ಲರೂ ಎಕ್ಸೆಸ್ ಮಾಡ್ಬೋದು. ಈಗ ಲ್ಯಾಂಡ್ದು ಉತಾರ್ ಅಂತಾರಲ್ಲ, ಸೊ ಅದೆಲ್ಲನೂ ಎಕ್ಸೆಸ್ ಮಾಡ್ಬೋದು. ಸರ್ವೆ ನಂಬರ್ನ ಎಕ್ಸೆಸ್ ಮಾಡ್ಬೋದು. ಇದೆಲ್ಲದಕ್ಕೂ ಯೂಸ್ ಆಗುವಂಥ ಆ್ಯಪ್ ಯಾವುದು ಅಂದರೆ ದಿಶಾಂಕ್ ಆ್ಯಪ್. ಓಕೆ, SSLR ಸರ್ವೆ ಸೆಟಲ್ಮೆಂಟ್ ಆ್ಯಂಡ್ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಕರೀತಾರೆ ಇದಕ್ಕೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ಕಾವೇರಿ ಪೋರ್ಟಲ್. ನಿಮಗೆ ಕಾವೇರಿ 2.0 ಬಗ್ಗೆ ಕೂಡ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ. ಕಾವೇರಿ 2.0 ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಕಾವೇರಿ ಪೋರ್ಟಲ್ ಯಾವುದಕ್ಕೆ? ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆ್ಯಂಡ್ ಮ್ಯಾರೇಜ್ ರಿಜಿಸ್ಟ್ರೇಷನ್ ಪ್ಲ್ಯಾಟ್ಫಾರ್ಮ್ ಇದು. ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆ್ಯಂಡ್ ಮ್ಯಾರೇಜ್ ರಿಜಿಸ್ಟ್ರೇಷನ್ ಪ್ಲ್ಯಾಟ್ಫಾರ್ಮ್ ಇದು ಕಾವೇರಿ. ಓಕೆ, ನೆಕ್ಸ್ಟು ಭೂಮಿ ಬ್ಯಾಂಕ್, ಡಿಸೈನ್ ಟು ಸಿಂಪ್ಲಿ ಲೆಂಡಿಂಗ್ ಪ್ರೊಸೆಸ್ ಫಾರ್ ಲ್ಯಾಂಡ್ ಓನಿಂಗ್ ಫಾರ್ಮರ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ಕಾವೇರಿ ಲ್ಯಾಂಡ್ ಇಂಟಿಗ್ರೇಷನ್ ಅಂತ ಒಂದಿದೆ, ಅದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಆಧಾರ್ ಇಂಟಿಗ್ರೇಷನ್ ಅದು ಕೂಡ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ಇದರಲ್ಲಿ ಭೂಮಿ ಪೋರ್ಟಲ್ ಇಂಪಾರ್ಟೆಂಟು, ಅದಾದಮೇಲೆ ದಿಶಾಂಕ್ ಆ್ಯಪ್ ಇಂಪಾರ್ಟೆಂಟು, ಕಾವೇರಿ ಪೋರ್ಟಲ್ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್ ಅದಾದಮೇಲೆ ಭೂಮಿ ಪೋರ್ಟಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅಷ್ಟು ಇಂಪಾರ್ಟೆಂಟ್ ಅಲ್ಲ ನಿಮಗೆ. ಸೊ ಒಂದು ಸಾರಿ ನೋಡ್ಕೊಳ್ಳಿ ಅಷ್ಟೇ ಇದನ್ನು ಈ PDF-ಅಲ್ಲಿ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂದರೆ ಸ್ವಾಮಿತ್ವ ಸ್ಕೀಮ್. ಸ್ವಾಮಿತ್ವ ಸ್ಕೀಮ್ ಏನಿದೆ, ಇದು ಯಾರು ಲಾಂಚ್ ಮಾಡಿದ್ದಾರೆ ಅಂದರೆ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಅವರು ಲಾಂಚ್ ಮಾಡಿರುವಂಥ ಸ್ಕೀಮ್ ಇದು, ಸ್ವಾಮಿತ್ವ ಸ್ಕೀಮ್. ಓಕೆ, ಇದನ್ನು ಸರ್ವೆ ಆಫ್ ಇಂಡಿಯಾ ಮಾಡೋದಕ್ಕೆ ಲಾಂಚ್ ಮಾಡಿರುವಂಥದ್ದು. ಕೊಲಾಬ್ರೇಟಿವ್ ಎಫರ್ಟ್ ಆಫ್ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್, ಸ್ಟೇಟ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್, ಸ್ಟೇಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ಸ್ ಅಲಾಂಗ್ ವಿತ್ ಸರ್ವೆ ಆಫ್ ಇಂಡಿಯಾ ಅಂತ ಹೇಳ್ತಿದ್ದಾರೆ. ಸೊ ಇದು ಯಾವ ಮಿನಿಸ್ಟ್ರಿ ಸ್ಕೀಮ್ ಅಂತಂದರೆ ಪಂಚಾಯತ್ ರಾಜ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಏನಿದು ಅಂತಂದರೆ ಟೆಕ್ನಾಲಜಿ ಯಾವ್ದ್ಯಾವ್ದು ಇನ್ವಾಲ್ವ್ ಮಾಡಿದ್ದಾರೆ, ಡ್ರೋನ್ ಟೆಕ್ನಾಲಜಿ ಇನ್ವಾಲ್ವ್ ಮಾಡಿ ಕಂಟಿನ್ಯೂಸ್ ಆಪ್ರೇಟಿಂಗ್ ರೆಫರೆನ್ಸ್ ಸ್ಟೇಷನ್ ಅಂತ ಒಂದು ಟೆಕ್ನಾಲಜಿನ ಇನ್ವಾಲ್ವ್ ಮಾಡಿದ್ದಾರೆ. ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಈ ಸ್ವಾಮಿತ್ವ ಸ್ಕೀಮಲ್ಲಿ ಮೇನ್ ಇದರ ಆಬ್ಜೆಕ್ಟಿವ್ ಏನು ಅಂತಂದರೆ ಇದನ್ನು ಲೀಗಲ್ ರೈಟ್ಸನ್ನು ಕೊಡುತ್ತೆ ಒಂದು ಲ್ಯಾಂಡ್ ಮೇಲೆ. ಈಗ ರೂರಲ್ ಏರಿಯಾದಲ್ಲಿ ನಿಮಗೆ ಲ್ಯಾಂಡ್ ರೆಕಾರ್ಡ್ಸ್ ಎಲ್ಲ ಕರೆಕ್ಟಾಗಿ ಮೇಂಟೆನೆನ್ಸ್ ಆಗಿರಲ್ಲ. ಈಗ ಆ ಲ್ಯಾಂಡ್ ರೆಕಾರ್ಡ್ಸನ್ನೆಲ್ಲ ಡಿಜಿಟೈಸ್ ಮಾಡಿ ಅದನ್ನು ಲೀಗಲ್ ರೈಟ್ಸ್ ಕೊಡುತ್ತೆ ಜನರಿಗೆ. ಸೊ ಆ ಲ್ಯಾಂಡ್ ಮೇಲೆ ಇವ್ರದ್ದೇ ಪ್ರಾಪರ್ಟಿ ಹಕ್ಕು ಅಂತ. ಸೊ ಅದನ್ನು ಈ ಡ್ರೋನ್ ಟೆಕ್ನಾಲಜಿ ಮತ್ತು CORS ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ಒಂದು ಇದು ಕೊಡುತ್ತೆ. ಓಕೆ, ಏಮ್ಸ್
ಇಂಟಿಗ್ರೇಟೆಡ್ ಪ್ರಾಪರ್ಟಿ ವ್ಯಾಲಿಡೇಷನ್ ಸೊಲ್ಯೂಷನ್ ಫಾರ್ ರೂರಲ್ ಇಂಡಿಯಾ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ಎಲ್ಲ ಪ್ರಾಪರ್ಟಿ ರಿಲೇಟೆಡ್ ಏನು ಥಿಂಗ್ಸ್ ಇದೆ ಅದನ್ನೆಲ್ಲ ಜಿಯೋ ಟ್ಯಾಗಿಂಗ್ ಮಾಡಿ, ಆಮೇಲೆ ನಿಮಗೆ ಈ ಥರ ಟೆಕ್ನಾಲಜೀಸನ್ನೆಲ್ಲ ಯೂಸ್ ಮಾಡಿ ಈ ಲ್ಯಾಂಡ್ ಇವರಿಗೆ ಸೇರಿದ್ದು ಅಂತ ಏನಾದ್ರು ಇದನ್ನು ಮಾಡಿಬಿಟ್ರೆ ಏನಾಗುತ್ತೆ, ಡಿಜಿಟಲ್ ಲ್ಯಾಂಡ್ ರೆಕಾರ್ಡ್ಸ್ ಕ್ರಿಯೇಟ್ ಆಗುತ್ತೆ. ಅಲ್ಲಿಂದ ಈ ಲ್ಯಾಂಡ್ ಮೇಲೆ ಇದನ್ನು ಕೊಲ್ಯಾಟ್ರಲ್ ಆಗಿ ಯೂಸ್ ಮಾಡಿಕೊಂಡು ಸಾಲ ತೊಗೋಬೋದು, ಅಥವಾ ಈ ಲ್ಯಾಂಡ್ ಮೇಲೆ ಓನರ್ಶಿಪ್ ಕ್ಲಾರಿಟಿ ಬರುತ್ತೆ, ಡಿಸ್ಪ್ಯೂಟ್ಸ್ ಎಲ್ಲ ಕಡಿಮೆ ಆಗುತ್ತೆ. ಈ ಎಲ್ಲ ಒಂದು ರೀಸನಿಂದ ಈ ಆ್ಯಕ್ಟನ್ನು ಈ ಸ್ಕೀಮನ್ನು ತೊಗೊಂಬಂದಿದ್ದಾರೆ. ಓಕೆ, ಮ್ಯಾಪ್ಸ್ ಲ್ಯಾಂಡ್ ಪಾರ್ಸಲ್ಸ್ ಇನ್ ರೂರಲ್ ಇಂಡೆಂಟೆಡ್ ಏರಿಯಾ ಫೇಸ್ ವೈಸ್ ಇಂಪ್ಲಿಮೆಂಟ್ ಮಾಡ್ತಾರೆ. ಇದನ್ನು ಕರ್ನಾಟಕದಲ್ಲಿ ಸ್ವಾಮಿತ್ವ ಯೋಜನೆ ಅಂತ ಕರೀತಾರೆ. ಓಕೆ, ಇದು ಸ್ವಾಮಿತ್ವ ಸ್ಕೀಮ್ದು ಸಿಂಪಲ್ ಎಕ್ಸ್ಪ್ಲನೇಷನ್. ಅದಾದಮೇಲೆ ಸ್ವಾವಲಂಬಿ ಯೋಜನೆ ಅಂತ ಕರ್ನಾಟಕದ್ದೊಂದಿದೆ, ಇಂಪ್ಲಿಮೆಂಟೆಡ್ ಫಾರ್ ಲ್ಯಾಂಡ್ ಮೆಜರ್ಮೆಂಟ್ಸ್, ಪೋಡಿ ಲ್ಯಾಂಡ್ ಕನ್ವರ್ಷನ್ಸ್ ಆ್ಯಂಡ್ ಕಂಟ್ರೋಲ್ ಅಂತ ಹೇಳ್ತಿದ್ದಾರೆ. ಸೊ ಲ್ಯಾಂಡ್ ಮೆಜರ್ಮೆಂಟ್ ಅದನ್ನೆಲ್ಲ ಮಾಡೋದಕ್ಕೆ ಸ್ವಾವಲಂಬಿ ಯೋಜನೆ ಅಂತ ತಂದಿದ್ದಾರೆ. ಅಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ, ಇಷ್ಟೆಲ್ಲ ಡೆಪ್ತಲ್ಲಿ ಓಲ್ಡ್ ಸ್ಕೀಮ್ಸ್ನೆಲ್ಲ ಕೇಳಲ್ಲ. ಓಕೆ, ಆಮೇಲೆ ಇದೆಲ್ಲ ನಿಮ್ಗೆ ಗೊತ್ತಾಗುತ್ತೆ, ಇದನ್ನೊಂದು ಸಾರಿ ಓದ್ಕೊಳ್ಳಿ, ಎಷ್ಟು ಇಂಪಾರ್ಟೆಂಟ್ ಇಲ್ಲ. ಇವೆರಡು ಸ್ಕೀಮ್ಗಳು ತುಂಬ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ, ನಿಮಗೆ ಕ್ವಿಕ್ಕಾಗಿ ಒಂದು ಸಾರಿ ಈ ಪೂರ್ತಿ ಲ್ಯಾಂಡ್ ರಿಫಾರ್ಮ್ಸಲ್ಲಿ ಬಂದಂಥ ಪರ್ಸ್ನಾಲಿಟೀಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ನಾವೀಗ ಮೇಜರ್ ಟಾಪಿಕ್ಸ್ ಏನಿದೆ ಲ್ಯಾಂಡ್ ರಿಫಾರ್ಮ್ಸ್ದು ಅದನ್ನೆಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಕ್ವಿಕ್ಕಾಗಿ ಈಗ ಕಾರ್ನ್ವಾಲಿಸ್ ಬಂದರು, ನಾವು ಪರ್ಮನೆಂಟ್ ಸೆಟಲ್ಮೆಂಟ್ 1973 ಅಂತ 1793 ಅಂತ ಡಿಸ್ಕಷನ್ ಮಾಡಿದ್ವಿ. ಸೊ ಇದ್ರ ಬಗ್ಗೆ ಈ ಥರ ಡಿಸ್ಕಷನ್ ಮಾಡೋಣ. ಕಾರ್ನ್ವಾಲಿಸ್ ಏನು ಜಮೀನ್ದಾರಿ ಸಿಸ್ಟಮ್ ತೊಗೊಂಬಂದವರು 1793 ಪರ್ಮನೆಂಟ್ ಸೆಟಲ್ಮೆಂಟ್ ಅಂತ ಕರಿತಿದ್ರು. ನೆಕ್ಸ್ಟು ಕ್ಯಾಪಿಟಲ್ ಅಲೆಕ್ಸಾಂಡರ್ ರೀಡ್ ಆ್ಯಂಡ್ ಥಾಮಸ್ ಮುನ್ರೋ ಅವ್ರನ್ನ ಏನು ಮಾಡಿದರು, ಇವರು ರೈತವಾರಿ ಸಿಸ್ಟಮನ್ನು ತೊಗೊಂಬಂದರು. ಯಾವಾಗ 1820 ಟೈಮಲ್ಲಿ, ಎಲ್ಲಿ ಮದ್ರಾಸ್ ರೀಜನಲ್ಲಿ. ಓಕೆ, ಮೈಸೂರು ರೀಜನ್ ಕೂಡ ರೈತವಾರಿ ಸಿಸ್ಟಮಿಗೆ ಒಳಪಟ್ಟಿತ್ತು ಡ್ಯೂರಿಂಗ್ ಕಮಿಷನರ್ಸ್ ಎರಾ. ಓಕೆ, ಅದಾದಮೇಲೆ ಹಾಲ್ಟ್ ಮೆಕೆನ್ಸಿ ಮಹಲ್ವಾರಿ ಸಿಸ್ಟಮನ್ನು ತೊಗೊಂಬಂದವರು 1822. ಓಕೆ, ವಿಲಿಯಂ ಬೆಂಟಿಕ್ ಟೈಮಲ್ಲಿ ಮಹಲ್ವಾರಿ ಸಿಸ್ಟಮ್ ಬರುತ್ತೆ. ಅದಾದಮೇಲೆ ಚಿಕ್ಕದೇವರಾಜ ಒಡೆಯರ್ ಏನು ಮಾಡ್ತಾರೆ, ಸೆಂಟ್ರಲೈಸ್ಡ್ ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ಆಲ್ ಫಾರ್ಮರ್ಸ್ ಬಿಕಮ್ಸ್ ಟೆನೆಂಟ್ಸ್. ಓಕೆ, ಓನರ್ ಯಾರು ಇರ್ತಾರೆ, ಚಿಕ್ಕದೇವರಾಜ ಒಡೆಯರ್ ಡೈನಾಸ್ಟಿ ಅಂದರೆ ಸ್ಟೇಟ್ ರೂಲಿಂಗ್ ಪ್ರಾಪರ್ಟಿ ಇರುತ್ತೆ. ಟಿಪ್ಪು ಸುಲ್ತಾನ್ ಟೈಮಲ್ಲಿ ಲ್ಯಾಂಡ್ ಟು ಗೇಣಿ ಫಾರ್ಮರ್ಸಿ ಕೊಡ್ತಾರೆ. ಅಮಾಲ್ದಾರ್ ಅಂತ ಪೋಸ್ಟು ರೆವಿನ್ಯೂ ಕಲೆಕ್ಟ್ ಮಾಡೋದಕ್ಕೆ ಕ್ರಿಯೇಟ್ ಮಾಡಿರ್ತಾರೆ. ದಿವಾನ್ ಪೂರ್ಣಯ್ಯ ಟೈಮಲ್ಲಿ ಮತ್ತೆ ಪಾಲಿಗರ್ಸ್ದು ಹಾವಳಿ ಜಾಸ್ತಿ ಆಗುತ್ತೆ. ಆಮೇಲೆ ದಿನಕರ್ ದೇಸಾಯಿ ಅವರು 1930 ಅಂಕೋಲಾದಲ್ಲಿ ರೈತರ ಸತ್ಯಾಗ್ರಹ ಏನಾಗುತ್ತೆ ಅದರದ್ದು ಲೀಡರ್ಶಿಪ್ ವಹಿಸಿರ್ತಾರೆ. ವಿನೋಬ ಭಾವೆ ರಿಲೇಟೆಡ್ ಟು ಭೂದಾನ್ ಆ್ಯಂಡ್ ಗ್ರಾಮದಾನ್ ಮೂಮೆಂಟ್. ಓಕೆ, JC ಕುಮಾರಪ್ಪ ಕಮಿಟಿ, ಕಾಂಗ್ರೆಸ್ ಅಗ್ರೇರಿಯನ್ ರಿಫಾರ್ಮ್ಸ್ ಕಮಿಟಿ ಅಂತ ಕರೀತಾರೆ. ಇದಕ್ಕೆ 1949 ಫಾರ್ಮ್ ಮಾಡಿರ್ತಾರೆ. ಆಲ್ಸೋ ಕಾಲ್ಡ್ ಎಸ್ GC ಕುಮಾರಪ್ಪ ಅಂತ ಕರೀತಾರೆ. BD ಜತ್ತಿ ಕಮಿಟಿ, ಇದನ್ನು ಕೂಡ ಡಿಸ್ಕಷನ್ ಮಾಡಿದ್ವಿ. ಮೈಸೂರು ಟೆನೆನ್ಸಿ ಆ್ಯಂಡ್ ಅಗ್ರಿ ಲ್ಯಾಂಡ್ ಆ್ಯಕ್ಟ್ ಕಮಿಟಿ ಅಂತ ಕರೀತಾರೆ ಇದಕ್ಕೆ. ಸೊ BD ಜತ್ತಿ ಕಮಿಟಿ ರೆಕಮೆಂಡೇಷನ್ ಪ್ರಕಾರನೇ ನಮಗೆ 1961 ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಕರ್ನಾಟಕದಲ್ಲಿ ಬರುತ್ತೆ. ಕಡಿದಾಳ್ ಮಂಜಪ್ಪ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಟೈಮಲ್ಲಿ ರೆವಿನ್ಯೂ ಮಿನಿಸ್ಟರ್ ಇರ್ತಾರೆ. ಇದು ಬಿಲ್ ತೊಗೊಂಬರ್ತಾರೆ 1958. ಸೊ ದೇವರಾಜ ಅರಸ್ಗೆ 1974 ಅಮೆಂಡ್ಮೆಂಟ್ ಆ್ಯಕ್ಟ್ ತೊಗೊಂಬರ್ತಾರೆ. ಟಿಲ್ಲರ್ ಇಸ್ ದ ಓನರ್ ಅಂತ ಹೇಳಿದವರು ದೇವರಾಜ ಅರಸ್ ಟೈಮಲ್ಲಿ. ಆಮೇಲೆ HS ರುದ್ರಪ್ಪ ಅನ್ನೋರು ಲೆಡ್ ಶಿವಮೊಗ್ಗ ಶುಗರ್ ಕೇನ್ ಗ್ರೋವರ್ಸ್ ಅಸೋಸಿಯೇಷನ್ ಇದಿದೆ, ಇವರು ಇದನ್ನು ಲೀಡ್ ಮಾಡ್ತಾರೆ. ಆಮೇಲೆ ಶಾಂತವೇರಿ ಗೋಪಾಲಗೌಡ ಇವರು ಕಾಗೋಡು ಸತ್ಯಾಗ್ರಹದಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಗಣಪತಿಯಪ್ಪ ಅನ್ನೋರು ಕಾಗೋಡು ಸತ್ಯಾಗ್ರಹದ ಲೀಡರ್ ಆಗಿರ್ತಾರೆ. KC ರೆಡ್ಡಿ ಕರ್ನಾಟಕ ಫಸ್ಟ್ ಚೀಫ್ ಮಿನಿಸ್ಟರ್ ಟು ಮೇಕ್ ಎಫರ್ಟ್ ಟು ಲ್ಯಾಂಡ್ ರಿಫಾರ್ಮ್ಸ್ ಇನ್ ಕರ್ನಾಟಕ. ಇಷ್ಟು ನಾವು ಗುಂಡಪ್ಪ ಗೌಡ ಕಮಿಟಿ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದ್ದೀವಿ. ಅದಾದಮೇಲೆ ನಿಮಗೆ ಇಂಪಾರ್ಟೆಂಟ್ ಇಸ್ವಿಗಳನ್ನೂ ಕೂಡ ಇದರಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ. ಸೊ ಇದೆಲ್ಲ ನಿಮಗೆ ಕ್ವಿಕ್ ರಿವಿಷನಿಗೆ ಒಂದು ನೋಟ್ಸ್ ಕೂಡ ಇದರಲ್ಲಿ ಪ್ರೊವೈಡ್ ಮಾಡಲಾಗಿದೆ. ಸೊ ಇಲ್ಲಿಗೆ ಲ್ಯಾಂಡ್ ರಿಫಾರ್ಮ್ಸ್ ನಮ್ಮದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ನೆಕ್ಸ್ಟ್ ಇನ್ನೊಂದು ಲ್ಯಾಂಡ್ ರಿಫಾರ್ಮ್ಸ್ ಆದಮೇಲೆ ಗ್ರೂಪ್ C ಎಕ್ಸ್ಟ್ರಾ ಸಿಲೆಬಸ್ಸಲ್ಲಿ ಇನ್ನೊಂದೇನು ಟಾಪಿಕ್ ಇದೆ. ಸೊ ಈ ಕೋಆಪರೇಟಿವ್ ಸೊಸೈಟೀಸ್ ಅಥವಾ ಪಂಚಾಯತ್ ರಾಜ್ ಇದರಲ್ಲಿ ಯಾವುದಾದ್ರು ಒಂದು ಟಾಪಿಕನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತೊಗೊಂಬರ್ತೀವಿ. ಸೊ ಗ್ರೂಪ್ C ಕಂಪ್ಲೀಟ್ ಸಿಲೆಬಸ್ ಏನಿದೆ 8 ಎಕ್ಸ್ಟ್ರಾ ಟಾಪಿಕ್ಸ್ ಇದೆ ಅಂತ ನಾನು ಕ್ಲಾಸ್ 1ನಲ್ಲೇ ತೋರಿಸಿದ್ದೆ. ಸೊ ಈ 8 ಎಕ್ಸ್ಟ್ರಾ ಟಾಪಿಕ್ಸನ್ನು ಕಂಪ್ಲೀಟಾಗಿ ಕಾಂಪ್ರಿಹೆನ್ಸಿವ್ ಆಗಿ ಈ ಥರ ಹ್ಯಾಂಡ್ ರಿಟನ್ ನೋಟ್ಸ್ ಫಾರ್ಮ್ಯಾಟಲ್ಲಿ ಕವರ್ ಮಾಡಿಕೊಡ್ತೀವಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.